ಸ್ನೇಹಿತರೆ, ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ತುಮಕೂರು ಹತ್ರ ಬಂದಿದ್ದೀವಿ. ನನ್ನ ಹಿಂದ್ಗಡೆ ಮಂದಾರಗಿರಿ ಕಾಣಿಸ್ತಾ ಇದೆ. ತುಂಬ ದಿನಗಳಿಂದ ಅಂದ್ಕೊಂಡು ಈಗ ಬಂದ್ವಿ. ಹತ್ತುತ್ತೀರಾ ರೀ? 400+ ಸ್ಟೆಪ್ಸು. 5 ನಿಮಿಷ ಅಷ್ಟು ಬೇಗ ಹತ್ಬಿಡ್ತೀರಾ? ಚೆನ್ನಾಗಿದೆ. ಈಗ ಕರೆಕ್ಟ್ ಟೈಮ್ ಬಂದಿದ್ದೀವಿ ಆ್ಯಕ್ಚುಲಿ. ನೋಡೋಣ ಬನ್ನಿ ಹೇಗಿರುತ್ತೆ. ಮುಂದ್ಗಡೆ ಅಲ್ಲಿ ಪೀಕಾಕ್ ಟೆಂಪಲ್ ಒಂದಿದೆ, ಹಾಗೆ ಜೈನ ದೇವಸ್ಥಾನನೂ ಇದೆ. ಏನಾಯಿತು? ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಮಂದಾರಗಿರಿಗೆ ಬಂದಿದ್ದೀವಿ, ತುಮಕೂರು ಹತ್ರ. ಓಡೋಡಿ. ಸೊ ಇದು ಒಂದು ಅಲ್ಲಿ ಪೀಕಾಕ್ ಟೆಂಪಲ್. ಅದಕ್ಕೆ ಎಂಟ್ರೆನ್ಸ್ ಬೇರೆ ಕಡೆನಾ? ಕಾಣಿಸ್ತಾ ಇದೆ ಜೈನ ಟೆಂಪಲ್ಲು. ತುಂಬ ಚೆನ್ನಾಗಿದೆ ಜಾಗ. ಸೊ ಖಂಡಿತ ಯಾರಾದರೂ ವಿಸಿಟ್ ಮಾಡೋರಿದ್ರೆ ಮಾಡಿ. ಪೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಯಜಮಾನರು ಬರ್ತಾ ಇದ್ದಾರೆ. ಇದು ಮಹಾವೀರರ ಸ್ಟ್ಯಾಚ್ಯೂ. ಹಾಗೆ ಮೇಲ್ಗಡೆ ಆಕಾಶದಲ್ಲಿ ಸೂರ್ಯನ ಬೆಳಕು ನೋಡಿ ಹೇಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಅಲ್ಲ? ಇಲ್ಲ ಅಂದರೆ ಅವರು ಬಂದು ಹಿಂಗೆ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಗೊತ್ತಿದ್ರೆ. ಹಾಗೆ ಸನ್ಸೆಟ್ ಆಗೋ ಡೌಟ್, ಫುಲ್ ಕ್ಲೌಡ್ ಕವರ್ ಆಗಿಬಿಟ್ಟಿದೆ ಅಲ್ಲ. ಈಗ ಅಲ್ಲಿ ಅದು ತೆಗ್ದಿದೆ. ನಾವಂತೂ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಂದಾರಗಿರಿ. ಅದ್ರ ಮೇಲೆ ಹತ್ಕೊಂಡು ಹೋಗಬೇಕು. ಹಾಗೆ ನನ್ನ ಹಿಂದೆ ಕಾಣಿಸ್ತಾ ಇರೋದು ಪೀಕಾಕ್ ಟೆಂಪಲ್ಲು. ಅಲ್ಲಿ ಕೂಡ ಮಹಾವೀರರ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಅದು ನವಿಲ ಗರಿಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆಯಾ ಜಾಗ? ಹಿಂದೆ ನಿಮ್ಮ ಹಿಂದೆಗಡೆ ಮಂದಾರಗಿರಿ ಕಾಣಿಸ್ತಾ ಇದೆ. ಇದು ಪಿಕಾಕ್ ಟೆಂಪಲ್. ಇಬ್ರು ಫ್ರೆಂಡ್ಸ್ ಇರ್ಬೋದಾ ನೋಡಿ. ಹಸು ಹತ್ರ ಹುಲಿ ಮರಿ ಹಾಲು ಕುಡಿತಾ ಇದೆ. ಮಧ್ಯದಲ್ಲಿ ಇಲ್ಲಿ ಹುಲಿ ಮರಿ ಹಾಲು ಕುಡಿತಾ ಇದೆ ಹಸು ಹತ್ರ. ಹಾಗೆ ಹುಲಿ ಹತ್ರ ಹಸು ಮರಿ ಹಾಲು ಕುಡಿತಾ ಇದೆ. ನಾವು ಬೆಟ್ಟ ಹತ್ತುವಾಗ ಮಳೆ ಬಂದರೆ ಎಂತ ಮಾಡೋದ್ರಿ? ಚೆನ್ನಾಗಿದೆ ಹೆಣ್ಗಳೇ. ಅಲ್ಲಿಗೆ ಹೋಗೋಣ. ಇದೇ ದಾರಿ. ಬೇಗ ಬಂದ್ರೆ ಹೋಗ್ಬೋದು. ನಡ್ರಿ ಹೋಗೋಣ. ಸೊ ಇದು 2ನೇ ಟ್ರಿಪ್ ವಿತೌಟ್ ಮಾಸ್ಕ್ ನಾವು ಬಂದಿರೋದು. ಲಾಸ್ಟ್ ಟೈಮ್ 3 ಡೇಸ್ ಮುರುಡೇಶ್ವರ, ಉಡುಪಿ ಅದಕ್ಕೆಲ್ಲ ಹೋದಾಗ ಎಲ್ಲೂ ಮಾಸ್ಕ್ ಬಳಸಿಲ್ಲ. ಮತ್ತು ಇದು 2nd ಟೈಮ್. ಯಾರೂ ಮಾಸ್ಕ್ ಹಾಕ್ಕೊಂಡಿಲ್ಲ. ಸೊ ನಾವು ಹಾಕ್ಕೊಂಡಿಲ್ಲ. ಈಗ ನಾವು ಪೀಕಾಕ್ ಟೆಂಪಲ್ ಹತ್ರ ಬಂದಿದ್ದೀವಿ. ನೋಡಿ ಆಕಾಶ ಎಷ್ಟೊಂದು ಚಂದವಾಗಿ ಕಾಣಿಸ್ತಾ ಇದೆ. ಹಾಗೆ ಹಸಿರಿನ ಮಧ್ಯೆ ಪೀಕಾಕ್ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಹೋಗೋಣ ಬನ್ನಿ. ಇಲ್ಲಂತೂ ಸುಮಾರಾಗಿ ರೀಲ್ಸ್ ಮಾಡೋರು, ಗೊತ್ತಿಲ್ಲದೆ ಇರುವಂಥವ್ರು, ಹಾಗೆ ಯೂಟ್ಯೂಬರ್ಸು ಅಂತ ಅಂದ್ಕೊಳ್ತೀನಿ, ಸುಮಾರು ಜನ ಇದ್ದರು ನನ್ನ ಥರನೇ. ಈಗ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೇಗಿದೆ ಏನಿದೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಕೂಡ ಮಹಾವೀರರ ಒಂದು ದೇವಸ್ಥಾನ ನೋಡಿ, ಎಷ್ಟು ಶಾಂತಚಿತ್ತನಾಗಿ ಕೂತಿದ್ದಾನೆ. ಹಾಗೆ ಸುತ್ತ ಅವರ ಲೈಫ್ ಸ್ಟೋರಿ ಅಂದರೆ ಅವರ ಜೀವನ ಚರಿತ್ರೆಯನ್ನು ನೋಡಿ ಈ ಥರ ಬಿಡಿಸಿದ್ದಾರೆ, ಚಿತ್ರಗಳ ರೂಪದಲ್ಲಿ ಬಿಡಿಸಿದ್ದಾರೆ. ಅದನ್ನು ನೋಡಿದ್ರೆ ಅವರು ನಡೆದು ಬಂದ ಹಾದಿ ಅದನ್ನು ಬಿಂಬಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಒಂಥರ ಜಾಸ್ತಿ ಕ್ರೌಡ್ ಇಲ್ಲದೆ ನೆಮ್ಮದಿಯಾಗಿ ಒಂದು ಅರ್ಧ ದಿನದ ಟ್ರಿಪ್ ಹೋದರೆ ತುಂಬ ಖುಷಿಯಾಗುತ್ತೆ. ಬೆಳಗ್ಗೆ ಹೋದರೆ ಸೂಕ್ತ, ಅಥವಾ ಸಾಯಂಕಾಲ ಅಂದರೆ ಮಧ್ಯಾಹ್ನ ಮೇಲೆ 3 ಗಂಟೆ ಟೈಮ್ಗೆ ನೀವು ಬ್ಯಾಂಗ್ಳೂರನ್ನು ಬಿಟ್ಟರೆ 1 ಅವರ್ಗೆ ರೀಚ್ ಆಗಿಬಿಡ್ತೀರಾ. ಸೊ ಸಾಯಂಕಾಲ ಟೈಮ್ ಕೂಡ ಬೆಸ್ಟ್ ಅಂತ ಹೇಳ್ತೀನಿ. ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ. ಈಗ ಫೋಟೋ ಎಡ್ಸ್ಕೊಳ್ತಾ ಇದ್ದೆ. ಹಾಗೆ ಇಲ್ಲಿ ಮೊಬೈಲ್ ಬಿಟ್ಟು ಬೇರೆ ಏನಾದರೂ ಕ್ಯಾಮ್ರಾಗಳನ್ನು ಬಳಸಿದ್ರೆ ಅದಕ್ಕೆ ಪೇ ಮಾಡಿ ರೆಸಿಪ್ಟನ್ನು ತೊಗೋಬೇಕು. ಹಾಗಾಗಿನೇ ಆ ಲೇಡಿ ಅವ್ರ ಹತ್ರ ಕೇಳ್ತಾ ಇದ್ದಾರೆ ರಿಸಿಪ್ಟ್ ತೊಗೊಂಡ್ರೆ ಅಂತ. ಎಷ್ಟೋ ಜನ ಹಾಗೆ ವಿತೌಟ್ ಪೇ ಮಾಡಿದೆ ಹಾಗೆ ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾರಂತ. ಹಾಗಾಗಿ ಸ್ವಲ್ಪ ಜಗಳದ ರೀತಿಯಲ್ಲಿ ಮಾತಾಡ್ತಾಯಿದ್ರು. ಟೈಮಿಂಗ್ಸ್ ಬಂದು ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 6:30ವರೆಗೂ ಆರಾಮಾಗಿ ಹೋಗ್ಬೋದು. ಆಯಿತು, ಮಳೆ ಬರೋ ಹಾಗಿದೆ, ಬೆಟ್ಟ ಬೇರೆ ಹತ್ತಬೇಕು. ಅದಕ್ಕೆ ಓಡೋಡಿ ಹೋಗ್ತಾಯಿದ್ದೀವಿ. ಮಳೆ ಬರದೆ ಹೋದರೆ ಏನು ತೊಂದರೆ ಇಲ್ಲ. ಬಟ್ ಅಂಬ್ರೆಲ್ಲ ಇದೆ ಸದ್ಯಕ್ಕೆ. ಸರಿ ತಗೊಂಡಿದ್ದೀನಿ.
ಸನ್ಸೆಟ್ ನೋಡೋದು ಸ್ವಲ್ಪ ಡೌಟ್, ಯಾಕಂದರೆ ಕ್ಲೈಮೇಟ್ ಹಿಂಗಿರೋದ್ರಿಂದ ಕಾಣಲ್ಲ ಅಂತ ಅನಿಸುತ್ತೆ. ವ್ಯೂ ನೋಡ್ಕೊಂಡು ಬರ್ಬೋದಷ್ಟೆ ಅಲ್ಲ ರೀ. ಈಗ ಹೋಗ್ತಾ ಇದ್ದೀವಿ ಮಂದಾರಗಿರಿ ಎಂಟ್ರನ್ಸ್. ಇಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ ಅಣ್ಣ ತಮ್ಮಂದಿರು. ಬನ್ರಿ ಹೋಗೋಣ, ಕಮಾನ್. ಸೊ ಇದು ಪಿಕಾಕ್ ಟೆಂಪಲ್ಲು ಏನು ಕಾಣಿಸ್ತಾ ಇದೆ. ತಿರುಗಿರಿ ಹಂಗೆ ಸರ್ರಂತ, ಸಡನ್ನಾಗಿ ಚೆನ್ನಾಗಿರುತ್ತೆ. ಸಡನ್ನಾಗಿ ತಿರುಗಿ. ಹೋಗಿ 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 ಹೋಗಿ. ಸೊ ಮಂದಾರಗಿರಿ ಮುಂದೆ ಕಾಣಿಸ್ತಾ ಇರೋವಂಥದ್ದು ಪಾರ್ಥೇನಿಯಂ ಹೂವು, ಬಟ್ ಎಷ್ಟೊಂದು ಬಿಟ್ಟಿದೆಲ್ಲ. ಸೊ ಹಿಂಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಕ್ಲೈಮೇಟು. ಕ್ಲೌಡ್ದು ಸ್ವಲ್ಪ ಭಯ ಆಗ್ತಾಯಿದೆ ಮಳೆ ಬಂದರೆ ಅಂತ. ಓಕೆ, ಅದು ಕೂಡ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸೊ ನಾವೀಗ ಮಂದಾರಗಿರಿ ಬೆಟ್ಟನ ಬಸದಿ ಬೆಟ್ಟ ಅಂತ ಕರೀತಾರೆ. ಮಂದಾರಗಿರಿ ಬಸದಿ ಬೆಟ್ಟ ಮೇಲ್ಗಡೆ ಜೈನ್ ಟೆಂಪಲ್ ಇದೆ. ತುಂಬ ಚೆನ್ನಾಗಿತ್ತು. ತುಂಬ ದಿನಗಳ ಆಸೆ ಇವತ್ತು ನೆರವೇರ್ತಾ ಇದೆ. ಸೊ 6:30 ಕ್ಲೋಸಿಂಗ್ ಟೈಮು. ಅರ್ಲಿ ಮಾರ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಸಾಯಂಕಾಲ ಟೈಮ್ ಬಂದರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಅಂತೂ ತುಂಬ ಬಿಸಿಲು. ಒಂದು ಅರ್ಧ ದಿನದ ಟ್ರಿಪ್ಪಿಗೆ ಆರಾಮಾಗಿ ಬರ್ಬೋದು ಬ್ಯಾಂಗ್ಳೂರಿಂದ. ಚೆನ್ನಾಗಿದೆ ಬೆಟ್ಟ. ಹತ್ತೋದು ಕಷ್ಟ ಆಗದೆ ಹೋದರೆ ಸಾಕು. ಈಗಲೇ ಕುಡಿದ್ರೆ ಹೊಟ್ಟೆ ಫುಲ್ಲಾಗಿ ಬಿಡಲ್ವಾ? ಕಬ್ಬಿನ ಜ್ಯೂಸ್ ನಾನು ಬೈಟು ತಗೊಳ್ತೀನಿ, ನಿಮ್ಮ ಹತ್ರ ಒಂದು ಸಿಪ್ ತಗೊಳ್ತೀನಿ. ಒಂದು ಸಿಪ್ಪು ಹತ್ತಬೇಕಲ್ಲ ಬೆಟ್ಟ. ನೋಡು, ಅವ್ರು ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ. ಬೆಟ್ಟದ ಸ್ಟೆಪ್ಸ್ ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ. ಚೆನ್ನಾಗಿದೆ. ಜೋಳ ಯಾರಾದರೂ ಶುಗರ್ ಇದ್ರೆ ಚೆನ್ನಾಗಿರುತ್ತೆ, ಜೋಳ ತಗೋಬೋದು. ಸೊ ಸಂಡೇ ಯಾವಾಗಲೂ ಹಿಂಗೆ ಇರುತ್ತೆ ಕ್ರೌಡು. ಸಂಡೇ ಯಾವಾಗಲೂ ಹಿಂಗೆ ಇರುತ್ತೆ ಕ್ರೌಡು. ಸ್ಯಾಟರ್ಡೆ ಸಂಡೇ ಮಿಕ್ಕಿದ್ದು ಅವಾಗ ಬರ್ತೀವಿ. ಕೇಳಿಸ್ಕೊಂಡ್ರಲ್ಲ, ಕಬ್ಬಿನ ಜ್ಯೂಸ್ ಕುಡಿತಾ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಹಾಗೆ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಸುಮಾರಾಗಿದೆ. ಸ್ನ್ಯಾಕ್ಸ್ ಸಿಕ್ಕತ್ತೆ, ಹಾಗೆ ಜ್ಯೂಸ್ ಅಂಗಡಿಗಳು ಸುಮಾರಾಗಿದೆ, ನೀರಿನ ಬಾಟ್ಲು ಅದೆಲ್ಲ ಸಿಕ್ಕತ್ತೆ. ಸೊ ಏನು ತೊಂದರೆ ಇಲ್ಲ. ಹಾಗೆ ಮೇಯ್ನ್ ಹೈವೇನಲ್ಲಿ ಸುಮಾರು ಹೋಟೆಲ್ಗಳು ಇದೆ. ನೀವು ಊಟ ಪ್ಯಾಕ್ ಮಾಡ್ಕೊಂಡು ಬರದೇ ಹೋದ್ರು ಸ್ನ್ಯಾಕ್ಸ್ ರೀತಿಯಲ್ಲಿ ಊಟ ಮಾಡಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ ಸುಮಾರು ಹೋಟೆಲ್ಗಳಿದೆ. ನವರತ್ನ ದ್ವಾರ ಶ್ರೀ ಚಂದ್ರನಾಥಾಯ ನಮಃ. ಇದು ಎಂಟ್ರನ್ಸು ಬರುತ್ತೆ. ಇಲ್ಲಿ ಸ್ಟೆಪ್ಸು ಹತ್ಕೊಂಡು ಹೋಗಬೇಕು. 546 ಅಂತ ಶಸ್ತಾಂಶ. ಕ್ಲೈಮೇಟ್ ನೋಡಿ, ಸ್ಟೆಪ್ಸ್ ಬಿಟ್ಟು ಅಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಟೆಪ್ಸು. ನಾನು ಡೈರೆಕ್ಟಾಗಿ ವಿಡಿಯೋ ಅಲ್ಲಿ ಮಾತಾಡಿದ್ರೆ ನನಗೆ ಕೆಲಸ ಈಸಿ ಆಗುತ್ತೆ, ವಾಯ್ಸ್ ಓವರ್ ಮಾಡೋದು ಬೇಡ ಅಂದ್ಕೊಂಡೆ. ಆದರೆ ಮನೆಗೆ ಹೋದ್ಮೇಲೆ ನೋಡ್ತೀನಿ ಎಷ್ಟೋ ವೀಡಿಯೋಸಲ್ಲಿ ಆಡಿಯೋನೇ ಕೇಳಿಸ್ತಾ ಇಲ್ಲ. ಯಾಕೆಂದರೆ ಅಷ್ಟು ಜೋರು ಗಾಳಿ. ನಿಜವಾಗ್ಲೂ ಎಷ್ಟು ಸಾರಿ ನಾವು ಬೀಳೋ ರೀತಿಯಲ್ಲಿ ಅಷ್ಟು ಫೋರ್ಸಾಗಿ ಗಾಳಿ ಬರ್ತಾಯಿತ್ತು. ಕೆಲವೊಂದು ಕಡೆ ಹಾಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿದ್ರಲ್ಲ ಎಷ್ಟು ಜೋರು ಗಾಳಿ, ಎಲ್ಲಿ ಬಿದೋಗ್ಬಿಡ್ತೀವೋ ಅಂತ ಅನಿಸುತ್ತೆ. ಹಾಗೆ ನಮ್ಮ ಫೋನನ್ನು ಗಾಳಿ ಎಳ್ಕೊಂಡೋಗುತ್ತೆ. ನಮ್ಮ ಕೈ ಜೊತೆಲಿ ಫೋನ್ ಕೂಡ ಎಲ್ಲಿ ಬಿದೋಗ್ಬಿಡುತ್ತೋ ಅನ್ನೋಷ್ಟು ಭಯ ಆಗುತ್ತೆ. ಇನ್ನು ರೆನೋವೇಷನ್ ಕೆಲಸ ನಡೀತಾ ಇದೆ. ಹಾಗೆ ಇಲ್ಲಿ
ಕ್ಲೈಮೇಟ್ ಚೆನ್ನಾಗಿದ್ರೆ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೇಳಿಸ್ಕೊಂಡಿದ್ದೆ. ಬಟ್ ನಾವು ನೋಡೋಕ್ಕಾಗಲಿಲ್ಲ, ಯಾಕೆಂದರೆ ಫುಲ್ಲು ಮೋಡ ಮುಚ್ಚಿದೆ. ಹಾಗೆ ಇಲ್ಲಿ ಮೇಲ್ಗಡೆ 3 ಸಣ್ಣ ಕೆರೆಗಳಿದೆ. ಹಾಗೆ ಜೈನ ಟೆಂಪಲ್ ಕೂಡ ಇದೆ. ಇನ್ನೂ ರೆನೋವೇಷನ್ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ. ಖಂಡಿತ ವಿಸಿಟ್ ಮಾಡಲೇಬೇಕಾದಂಥ ಒಂದು ಜಾಗ. ಬ್ಯೂಟಿಫುಲ್ ಪ್ಲೇಸ್. ಫಾಸ್ಟಾಗಿ ಯಾಕೆ ಹಂಗೆ ಫಾಸ್ಟಾಗಿ ಹೋಗಬೇಕು? ಇಂದ್ರ ಯಾರದು? ಓ ತಾರ್ ಬರ್ತಾ ಇದನ್ನ. ಚಲೋ ಇದನ್ನೇ ಹೋಗೋಣ ಬನ್ನಿ. ಇದೊಂಥರ ಸ್ಟೆಪ್ಸ್. ಓ ನಡ್ಬೋದು. ಯಾಕೆ ದಾರಿ ಇನ್ನೂ ಮಾಡ್ತಾ ಇದ್ದಾರೆ, ಮಣ್ಣಿನ ದಾರಿ ಇದು. ಅಂತೂ ಇಂತೂ ಹತ್ಕೊಂಡು ಬಂದ್ವಿ. ನಮ್ಮ ಯಜಮಾನ್ರು ನೋಡಿ ನನ್ನ ಇಟ್ಕೊಂಡಿದ್ದಾರೆ. ನಾನು ಬಿಟ್ಬಿಡ್ತೀನಿ ಅಂತ ಬೈಕ್ಗೆ. ಚಲೋ ಎಷ್ಟೊತ್ತಿಗೆ ಇಳಿತೀವಿ ನೋಡೋಣ. ನಾವು ಎಷ್ಟೊತ್ತಿಗೆ ಹತ್ತಿದ್ವಿ ಮೇಲೆ? ಅಷ್ಟೇನಾ? ಈಗ ಇಳಿಯೋಕೆ ಇನ್ನೂ ಬೇಗ ಆಗತ್ತೆ ಅಲ್ಲ? ಇಳಿಯೋದು ಇನ್ನೂ ಬೇಗ ಆಗತ್ತೆ. ನೀವು ಒಂದೇನಾ? ಹಾಂ ತನುಷ್? ಓ ಎಲ್ಲೋ ಗುಡುಗು ಜೋರಾಗಿ ಗುಡುಗ್ತಾ ಇದ್ದಾನೆ. ಮೇಘ ರಾಜ. ಅದು ಕ್ವಾರಿನ ನೋಡ್ರಿ ಅಲ್ಲಿ. ಅದು ಕ್ವಾರಿ. ಅಲ್ಲಿ ನೋಡ್ರಿ ಅಂತ. ನನ್ನ ಮಗ ಇಳ್ದೋಗ್ತಾ ಇದ್ದಾನೆ ಕೆಳಗೆ. ನಮ್ಮ ಯಜಮಾನ್ರು ನನಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ವಾ ರೀ? ಸ್ವಲ್ಪ ಹೊತ್ತು ಬೆಟ್ಟದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಮಕ್ಕಳು ಇಳ್ದೋಗ್ಬಿಟ್ರು. ಅವ್ರು ಹೇಳ್ತಾರೆ, ನಿಮ್ಮನ್ನೇನು ಡಿಸ್ಟರ್ಬ್ ಮಾಡಲ್ಲ, ನೀವು ಆರಾಮಾಗಿ ಬನ್ನಿ, ನಾವು ನಮ್ಮ ಪಾಡಿಗೆ ಹೋಗ್ತೀವಿ, ನೀವು ಆರಾಮಾಗಿ ಬನ್ನಿ ಅಂತ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಈಗ ಕೆಳಗಡೆ ಇಳಿತಾ ಇದ್ದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹಾಗೆ ಮೇಲೆ ಇನ್ನೂ ರೆನೋವೇಷನ್ ಕೆಲಸ ನಡೀತಾ ಇದೆ. ದೇವಸ್ಥಾನ ರೆನೋವೇಷನ್ ಮಾಡ್ತಾ ಇದ್ದಾರೆ. ಇನ್ನು ಏನೇನು ರೆಡಿ ಆಗುತ್ತೆ ಗೊತ್ತಿಲ್ಲ. ಹಾಗೆ ಮೇಲ್ಗಡೆ ಆ ಕೆರೆ ಅಂತ ಏನು ಸಣ್ಣ ಪುಟ್ಟ ಕೆರೆಗಳು 3 ಕೆರೆ ಕಾಣಿಸುತ್ತೆ. ಅಲ್ಲೆಲ್ಲ ಇಳಿದು ಹೋಗಿ ನೀವು ಫೋಟೋಸು ವೀಡಿಯೋಸ್ ಮಾಡ್ಕೋಬೋದು. ಬಹಳನೇ ಚೆನ್ನಾಗಿರುತ್ತೆ. ನನಗನ್ನಿಸ್ತು ಇನ್ನೂ ಸ್ವಲ್ಪ ಮುಂಚೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಮಳೆ ಇಲ್ಲದೆ ಹೋಗಿದ್ರೆ ಇನ್ನೂ ತುಂಬ ಹೊತ್ತು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಬರ್ಬೋದಿತ್ತು ಅಂತ ಅನ್ನಿಸ್ತು. ನೋಡೋಣ, ಇನ್ನೊಂದು ಸಾರಿ ಹೋಗೋಣ. ಬಂದ್ವಿ, ಇಳಿದಾಯ್ತು. ಎಷ್ಟು ನಿಮಿಷಕ್ಕೆ ಇಳಿದ್ವಿ ರೀ? ಅದೇ ನಾವು ಸ್ವಲ್ಪ ಅಲ್ಲಿ ಕೂತ್ಕೊಂಡಿದ್ದು ಇಳಿದ್ವಿ. ಸೊ ಮಳೆ ಶುರುವಾಯಿತು ನೋಡಿ. ಬೆಟ್ಟದ ಮೇಲೆ ಎಲ್ಲ ನೀರು ಕಾಣಿಸ್ತಾ ಇದೆ. ತೇವ ಮಳೆ ಶುರು ಆಯಿತು. ಸದ್ಯ ಕೊಡ ಇದೆ. ಮಕ್ಕಳು ಬೇಗನೆ ಹೋಗ್ಬಿಟ್ರು. ಈ ಬೆಟ್ಟ ಹತ್ತಿಲ್ವಾ ಅತ್ತನ ಮಳೆಯಲ್ಲಿ ನೆಂದ್ಬಿಡ್ತೀವಿ ಅಂತ ನೋಡಿ ಇಲ್ಲಿಗೆ ಕಾರ್ ಎತ್ಕೊಂಡು ಬಂದ್ಬಿಟ್ರು. ಮಳೆಯಲ್ಲಿ ಮಕ್ಕಳು ನಾವು ನೆಂದೋಗ್ಬಿಡ್ತೀವಿ ಅಂತ ಅಲ್ಲಿಂದ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಅರ್ಧ ದಾರಿವರೆಗೂ ತಗೊಬಂದಿದ್ದಾರೆ ಕಾರ್ ಸದ್ಯ. ಸೊ ಹಂಗಾಗಿ ಜಾಸ್ತಿ ನೆಂದಿಲ್ಲ. ಇಲ್ಲಾಂದ್ರೆ ನೆಂದೋಗ್ಬಿಡ್ತಾ ಇರ್ಬೋದು. ನನ್ನ ಬ್ಯಾಗಲ್ಲಿ ಕೊಡ್ತೀನಿ ಒಂದು ನಿಮಿಷ. ಸೊ ಇವತ್ತಿನ ದಿನ ತುಂಬ ಖುಷಿಯಾಗಿ ಹೋಯಿತು. ಮಕ್ಕಳಿಗೆ ಈ ಥರ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟಪಡ್ತಾರೆ. ಅದು ನಮ್ಮ ಯಜಮಾನ್ರಂತೂ ತುಂಬಾ ಇಷ್ಟಪಡ್ತಾರೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮಾಡುವಂಥ ರೀಲ್ಸ್ ಅವ್ರಿಗೆ, ಯೂಟ್ಯೂಬ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರುಗಳಿಂದನೇ ನಮಗೆ ಈ ಜಾಗಗಳು ಗೊತ್ತಾಗೋದು. ಅವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ನಾವು ಅದನ್ನು ನೋಡಿಬಿಟ್ಟು ನಾವು ಅಲ್ಲಿ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ದೋಸೆ ತಿಂದಾಯಿತು. ಈಗ ಪೋಲಾರ್ ಐಸ್ ಕ್ರೀಮ್ ಶಾಪ್ ಕಾಣಿಸ್ತು. ಚಳಿಗೆ ಮಳೆಗೆ ಐಸ್ ಕ್ರೀಮ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಈಗ ಐಸ್ ಕ್ರೀಮ್ ತೊಗೊಂಡ್ವಿ. ಹಾಗೆ ಇವತ್ತಿನ ವ್ಲಾಗನ್ನು ಮುಗಿಸುವಂಥ ಟೈಮ್ ಬಂತು. ಹೇಗಿತ್ತು ನಮ್ಮ ಟ್ರೆಕ್ಕಿಂಗ್ ವ್ಲಾಗ್? ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ. ನಮಸ್ಕಾರ.